ಏನಿದು ನಿಮ್ ಮೂತಿ ನೋಡಿದ್ರೆ ಸಮ್ಮಿಶ್ರ ಸರ್ಕಾರ ಸ್ಥಿತಿ ಇದ್ದಾಗಿದೆಯಲ್ಲ, ಏನಾಯ್ತು ನಿಮ್ಗೆ? ಅಯ್ಯಯ್ಯೋ, ಈ ದೇಶದಲ್ಲಿ ಎಲ್ಲಾ ಸಮಸ್ಯೆಗೂ ಪರಿಹಾರ ಇದೆ. ಕಾವೇರಿ ಸಮಸ್ಯೆ ಒಂದು ಬಿಟ್ಟು, ಅಲ್ಲ ಬೀಗರಾಗ್ಬೇಕಾದವರು ಮದುವೆ ಮನೇಲಿ ನಗನಗ್ತಾ ಇರೋದು ಬಿಟ್ಟು ಈ ರೀತಿ ಮುಖ ತಿರ್ಸ್ಕೊಂಡು ನಿಂತ್ರೆ ಹೇಗೆ? ಏನಾಯ್ತು ಹೇಳಿ? ನಗನಗ್ತಾ ಇರೋದಕ್ಕೆ ಅವ್ನು ಬಿಟ್ರೆ ತಾನೆ. ನನ್ನ ಮಗನಿಗೆ ಗೋಲ್ಡ್ ವಾಚ್ ತಂದಿದ್ದಾನೆ. ಅವನೇನ್ ಮಾಡಿದಾನೆ ಕೇಳು. ನನ್ನ ಮಗಳಿಗೆ ಡೈಮಂಡ್ ನೆಕ್ಲೆಸ್ ತಂದಿದ್ದಾನೆ. ಅವಳು ಇಲ್ಲಿವರೆಗೂ ನಿನ್ನ ಮಗಳು, ಇನ್ನು ಮೇಲೆ ನನ್ನ ಸೊಸೆ ಕಣಯ್ಯ. ನಿನಗೂ ಗೊತ್ತಿರಲಿ, ಇನ್ಮೇಲೆ ಅವ್ನು ನನ್ನ ಅಳಿಯ. ಓಹೋ, ದೊಡ್ಡದಾಗಿ ಹೇಳ್ಬಿಟ್ಟ ಅಳಿಯ ಅಂತ. ನೋಡು, ನೀನ್ ಖರ್ಚು ಮಾಡೋದು ನನಗೆ ಇಷ್ಟ ಇಲ್ಲ. ನೀನು ಖರ್ಚು ಮಾಡೋದು ನನಗೆ ಇಷ್ಟ ಇಲ್ಲ. ನಾನು ಹೇಳೋದು ಸ್ವಲ್ಪ ಕೇಳಯ್ಯ. ನಾನು ಹೇಳ್ದಾಗ ನೀನ್ ಕೇಳಬೇಕು. ನಾನು ಹೇಳಿದಾಗೆ ನೀನು ಕೇಳಬೇಕು. ಹುಡುಗಾಟ ಆಗೋಯ್ತಲ್ಲ ನಿಂದು. ಏನ್ ಹುಡುಗಾಟ? ಇದು ಮದುವೆ ಮನೆ ಅನ್ನೋದು ನಿನ್ ಜ್ಞಾನ ಇರಬೇಕು. ನೆಂಟ್ರೆಷ್ಟೆಲ್ಲ ನೋಡ್ತಾ ಇದ್ದಾರೆ, ನಿಧಾನವಾಗಿ ಮಾತಾಡು. ಆದ್ರೂ ನಾನು ಹೇಳ್ತಾ ಇದ್ದೀನಿ, ನಿನ್ ಬಾಯ್ ಸರಿ ಇಲ್ಲ. ವಯಸ್ಸಿನಲ್ಲಿ ನಿನಗಿಂತ ನಾನು ದೊಡ್ಡವನು. ಆದ್ರೂ ನನ್ನ ಮಾತು ಕೇಳು. ನನ್ನ ಮಾತು ಕೇಳಬೇಕು. ಮತ್ತೆ ಹುಡುಗಾಟ ಜಾಸ್ತಿ ನಿಲ್ಸಿ. ಈ ರೀತಿ ಕಿತ್ತಾಡಕ್ಕೆ ಇದೇನು ವಿಧಾನಸಭೆ ಕೆಟ್ಟಾಯ್ತಾ? ಅಲ್ಲ, ಕರ್ಣ ದುರ್ಯೋಧನ್ ತರ ಇರ್ಬೇಕಾದವರು ಭೀಮಾ ದುರ್ಯೋಧನ್ ತರ ಕಿತ್ತಾಡ್ತಾ ಇದ್ರಲ್ಲ.